ನಾನು ದಿವ್ಯಾ ಮಾತಾಡ್ತಾ ಇದ್ದೀನಿ KDFC ಇಂದ. ದಿವ್ಯಾ, ನೀನು ಚೆನ್ನಾಗಿದ್ಯಾ? ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದೀನಿ. ನೀವು? ಊಟ ಏನಾದ್ರು ಮಾಡ್ದಾ? ಹೆಂಗೆ ಸರ್, ನೀವಿನ್ನೂ ಲೋನ್ ಕಟ್ಟಿಲ್ಲ ಸರ್. ನೀವು ಅದು ಬಿಡು ದಿವ್ಯಾ, ಊಟ ಮಾಡ್ದ ಇಲ್ವಾ? ಹೆಂಗೆ ಟೈಮಿಗೆ ಊಟ ಮಾಡಿ ಆರೋಗ್ಯನ ಚೆನ್ನಾಗ್ ನೋಡ್ಕೋಬೇಕು. ಕೆಲ್ಸ ಏನು ನಡೀತಾನೆ ಇರುತ್ತೆ. ಕೆಲ್ಸನೆಲ್ಲ ಸೈಡಿಗೆ ಹಾಕು ದಿವ್ಯಾ. ಎಷ್ಟ್ ದಿನ ಆಯ್ತು ನಿನ್ ಕೆಲ್ಸಕ್ಕೆ ಸೇರ್ಕೊಂಡು? 4 ವರ್ಷ ಸರ್. 4 ವರ್ಷ ಅಲ್ಲ ದಿವ್ಯಾ, 40 ವರ್ಷ ಆದ್ರೂ ಈ ಕೆಲ್ಸ ಇಲ್ಲಿ ಮುಗಿಯಲ್ಲ, ಗೊತ್ತಾಯ್ತಾ? ಮದ್ವೆ ಆಯ್ತಾ ಇಲ್ವಾ ನಿಂದು? ಇಲ್ಲ ಸರ್. ಅಯ್ಯೋ, ಇನ್ನು ಮದ್ವೆ ಆಗಿಲ್ಲ. ಜೀವನದಲ್ಲಿ ಯಾವ್ದು ಸುಖ ಸಿಗುತ್ತೋ ಅದನ್ ಮಾರ್ಬೇಕು. ಅದ್ ಬಿಟ್ಬಿಟ್ಟು ನೀನ್ ಇದನ್ನೆಲ್ಲ ಮಾಡ್ಕೊಂಡ್ ಕುತ್ಕೊಂಡು ನೀನ್ ಟೆನ್ಷನ್ ತಾವ್ ನಮಗೂ ಟೆನ್ಷನ್ ಕೊಟ್ರೆ ಸರ್, ಅದು ಬಿಡಿ ಸರ್. ಲೋನು ನಿನ್ ಅಕ್ಕನ ಇಷ್ಟ ಹೇಳಿದ್ಮೇಲೆ ಲೋನ್ ಅಂತ 2 ಫೋನ್. ಹೌದಣ್ಣ, ಈಗೇನು ಸಡನ್ ಆಗಿ ಕಪ್ಪಾಗ್ಬಿಟ್ಟಲ್ಲ. ಮದುವೆ ಆದ್ಮೇಲೆ ದಿನ ನನ್ನ ಹೆಂಡತಿಗೂ ನನಗೂ ಜಗಳ ಕಣಣ್ಣ. ಸೋತವ್ರು 1 ಗಂಟೆ ಬಿಸಿಲಲ್ಲಿ ನಿಂದಿರ್ಬೇಕಣ್ಣ. ಯಾವಾಗ ನೀನೇ ಸುಲೋದಂತ ಆಯ್ತು ಬಿಡು. ಹಾಗಾದ್ರೆ ನಿನ್ ಹೆಂಡತಿ ಮುಂದೆ ನೀ ಚಂದಾನೆ, ನಿನ್ನ ಆಸೆ ಚಂದಾನೆ, ನೀ ನನ್ನಲ್ಲಿ ಎಂದೆಂದು ಚಂದಾನೆ, ನಾ ಚಂದಾನೆ, ನಮ್ಮಪ್ಪ ಬರ್ತಾನೆ, ನೀ ಸಿಕ್ಕಿದ್ರೆ ಕೈ ಕಾಲು ಮುರಿತಾನೆ. ನಾನು ನಿಮಗೆ ಇಷ್ಟ ಆದ್ನಾ? ನೋಡಿ, ನೀವು ಇಷ್ಟ ಆಗಿದ್ದೀರಾ, ಅದಕ್ಕೆ ತಾನೇ ನನ್ನ ಮದುವೆಗೆ ಒಪ್ಕೊಂಡಿರೋದು. ನನ್ನಲ್ಲಿ ನೀವೇನ್ ನೋಡಿ ಇಷ್ಟಪಟ್ಟಿದ್ದೀರಾ? ನಾನು ನೀವೊಂದ್ 2-3 ಸಲ ಬಾಲ್ಕನಿಯಲ್ಲಿ ಬತ್ತಿ ಹೊಡಿತಾ ಇದ್ದೀರಿ, ಅದನ್ನ ನೋಡಿ ನಾನು ನಿಮ್ಮನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿರಿ. ಏನೋ ತಪ್ಪಿಸ್ಕೊಂಡ್ರೆ ಏನ್ ಮಾಡ್ತೀನಿ ನೀನು? ಪೇಪರ್ನ ಹಾಕಿಸ್ತೇನ್ರಿ. ಏನಂತ ಹಾಕಿಸ್ತಿ? ಗಂಡ ಬೇಕಾಗಿದ್ದಾನೆ ಅಂತ. ಏನೇನು ಅವನ ಎದೆದ್ ಕೂಡ್ಲೆ ಮೇಕಪ್ ಮಾಡ್ಕೊಂತ ಕುಂತ್ರೆ ಅದಗದ ಬಗ್ಸಿ ಯಾರು ನಿಮ್ಮಪ್ಪ ಬಂದ್ ಮಾಡ್ತಾನು? ಹೇ ಸುಮ್ಮನೆ ರೀ, ನನ್ನ ಮೊಬೈಲ್ ಲಾಕ್ ಓಪನ್ ಆಗ್ತಿಲ್ಲ. ಹಲೋ, ಹೇಳಿ. ಏನಾಯ್ತು? ನೀವು ಹೊರಗಡೆ ಹೋದಾಗ ನಂಗೆ ತುಂಬ ಭಯ ಆಗುತ್ತೆ. ನಮ್ಮ ಕಂಡ್ರಷ್ಟು ಪ್ರೀತಿಲ್ಲ ನಿಂಗೆ. ಚಿಂತಿಸ್ಬೇಡ, ನಾ ಬೇಗ ಬಂದ್ಬಿಡ್ತಾನೆ. ನೀವು ಬೇಗ ಬರ್ತೀನಿ ಅಂತ ಹೇಳೋದನ್ನ ಕೇಳಿ ನನಗೆ ಭಯ ಆಗ್ತಿರ್ತೀರಿ. Oh no!